ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಮೊನ್ನೆ ತಾನೇ ಇನ್ಫಿನಿಕ್ಸ್ ಟಿವಿಯನ್ನು ನಾನು ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡಿದ್ದೆ. ಆ ಒಂದು ಪ್ರೈಸ್ ರೇಂಜಿಗೆ ಒಂದು ಒಳ್ಳೆಯ ಟಿವಿ ಅದಾಗಿತ್ತು. ಇದೀಗ ಇನ್ಫಿನಿಕ್ಸ್ ಅವರು ತಮ್ಮ ಸ್ನೂಕರ್ ಬ್ರ್ಯಾಂಡ್ನ ಕೆಳಗಡೆ ಈ ಒಂದು ಬ್ಲೂಟೂತ್ ಸ್ಪೀಕರ್ನ ಸೌಂಡ್ ಬಾರನ್ನು ಲಾಂಚ್ ಮಾಡಿರುವಂಥದ್ದು. ಈ ಒಂದು ಸ್ಪೀಕರ್ ಏನಿದೆ, ಇದು 60 ವ್ಯಾಟ್ನ ಸ್ಪೀಕರ್ ಆಗಿರುವಂಥದ್ದು. ಆಯ್ತಾ, ಯೂಶಲಿ 20,000 22,000 ಪ್ರೈಸ್ ರೇಂಜಲ್ಲಿ ಯಾವುದಾದ್ರು ಟಿವಿ ತಗೋತಿದ್ದೀರಾ ಅಂತಂದರೆ 20 ವ್ಯಾಟು 30 ವ್ಯಾಟ್ ಸ್ಪೀಕರ್ನ ಒಂದು ಟಿವಿಯಲ್ಲಿ ಇರುತ್ತೆ. ಅದು ನಿಮ್ಗೆ ಸಾಲ್ತಾ ಇಲ್ಲ ಅಂತಂದರೆ ಈ ರೀತಿ ಒಂದು ಸೌಂಡ್ ಬಾರನ್ನು ನೀವು ಪರ್ಚೇಸ್ ಮಾಡ್ಬೋದು. ನಾನಿವತ್ತು ಈ ಒಂದು ವಿಡಿಯೋಲಿ ಒಂದು ಸೌಂಡ್ ಬಾರ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ರಿವ್ಯೂ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಒಂದು ಸ್ಪೀಕರ್ನ, ಈ ಒಂದು ಸೌಂಡ್ ಬಾರ್ನ ನಾವು ಪರ್ಚೇಸ್ ಮಾಡ್ಬೋದಾ, ಬೆಲೆ ಎಷ್ಟಿದೆ, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಒಂದು ಸ್ನೂಕರ್ A10 ಸೌಂಡ್ ಬಾರನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರೆ ಈ ಒಂದು ಸೌಂಡ್ ಬಾರ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋ ಸಿಗ್ತಾ ಇರುವಂಥದ್ದು. ಇನ್ನೂ ಒಳ್ಳೆ ಕ್ವಾಲಿಟಿಯ ಬಾಕ್ಸ್ ನೀಡಬೇಕಾಗಿತ್ತು ಅಂತ ಅನ್ಕೋತೀನಿ. ನನಗೆ ಕೊರಿಯರ್ ಬಂದಿದ್ದು ಕೂಡ ಇದೇ ಬಾಕ್ಸ್ನಲ್ಲಿ, ಇದ್ರ ಮೇಲೆ ಯಾವುದೇ ಎಕ್ಸ್ಟ್ರಾ ಬಾಕ್ಸ್ ಹಾಕಿರಲಿಲ್ಲ. ಅದು ಪ್ರಾಪರ್ ವೇ ಇಲ್ಲ ಅಂತ ನನಗೆ ಅನ್ನಿಸ್ತು. ಸೊ ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಿಮಗಿದೇನೋ ಒಂದು ಸೌಂಡಿಂದ ಏನೋ ಗ್ರಾಫ್ದ ಅಂತ ಏನೋ, ಇದು ಮೋಸ್ಟ್ಲಿ ಡಿಸ್ಟೆನ್ಸ್ ಎಷ್ಟು ಉದ್ದ ಇದೆ ಅಂತ ನನಗೆ ಅನ್ನಿಸ್ತಂಗೆ. ಇದು ಕರೆಕ್ಟು ಎಷ್ಟು ಉದ್ದ ಇದೆ ಅಂತ ನಾವು ಮೆಷರ್ ಮಾಡೋದಕ್ಕೆ. ಓಕೆ, ಸೌಂಡ್ ಬಾರ್ನ ಇಡೋಕ್ಕಿಂತ ಮುಂಚೆ ನನಗೆ ಅನ್ನಿಸ್ತಂಗೆ ಇದು ಮೆಷರಿಂಗ್ ಟೇಪ್ ಥರ ಅಂತ ಅನ್ಕೋತೀನಿ, ಬಟ್ ನನಗೇನೋ ಅಂತ ಇನ್ನೂ ಕನ್ಫರ್ಮೇಷನ್ ಮೋಸ್ಟ್ಲಿ ಅದೇನೇ ಅದು. ಸೊ ಅದನ್ನು ಬಿಟ್ಟು ನಿಮ್ಗೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತಾ ಇದೆ. ಇದರೊಳಗೆ ಒಂದು ಪವರ್ ಅಡಾಪ್ಟರ್ ಇರುವಂಥದ್ದು, ಪವರ್ ಅಡಾಪ್ಟರ್ ಇದೆ ಮತ್ತು ಒಂದು ವಾಲ್ ಮೌಂಟನ್ನ ಸಹ ಕೊಟ್ಟಿದ್ದಾರೆ ನಿಮಗೆ. ಇದನ್ನು ವಾಲ್ಗೂ ಸಹ ನೀವು ಮೌಂಟ್ ಮಾಡ್ಬೋದು. ಒಂದು ಒಳ್ಳೆಯ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಡೈರೆಕ್ಟಾಗಿ ಈ ಒಂದು ಸೌಂಡ್ ಬಾರ್ ಸಿಗುತ್ತೆ. ಇದನ್ನ ಬಿಟ್ಟರೆ ಬೇರೆ ಏನಿದೆ ಚೆಕ್ ಮಾಡೋಣ. ಈ ಒಂದು ಸೌಂಡ್ ಬಾರ್ನ ಜೊತೆಗೆ ನಿಮಗೆ ಈ ಒಂದು ಬಾಕ್ಸ್ ಒಳಗೆ HDMI ಕೇಬಲ್ ಕೊಟ್ಟಿದ್ದಾರೆ. ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಇದುವರೆಗೂ ನೋಡಿಲ್ಲ ಯಾವುದೇ ಒಂದು ಸ್ಪೀಕರ್ನ ಒಳಗಡೆ HDMI ನೀಡಿರುವಂಥದ್ದು. HDMI ಆರ್ಕ್ ಏನಾದರೂ ನಿಮ್ಮ ಟಿ ವಿಲಿದೆ ಅಂತಂದರೆ ಈ ಮುಖಾಂತರ ಕನೆಕ್ಟ್ ಮಾಡ್ಬೋದು. ಸೂಪರ್ ಅಂತೀನಿ ಆಯಿತಾ. HDMI ಕೇಬಲ್ನ ಈ ಒಂದು ಸ್ಪೀಕರ್ ಬಾಕ್ಸ್ ಒಳಗೆ ಇನ್ಕ್ಲೂಡ್ ಮಾಡಿರುವಂಥದ್ದು ಕ್ರೇಜಿ. ಮತ್ತು ಯೂಸರ್ ಮ್ಯಾನ್ಯುವಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡು ಮತ್ತು ವಾರಂಟಿ ಕಾರ್ಡೆಲ್ಲ ಇದೆ. ಜೊತೆಗೆ ನಿಮಗೆ ವಾಲ್ ಮೌಂಟ್ ಮಾಡೋದಕ್ಕೆ ಸ್ಕ್ರೂಗಳನ್ನೆಲ್ಲ ಕೊಟ್ಟಿರುವಂಥದ್ದು. ಒಂದು ರಿಮೋಟ್ ಕೂಡ ಇರುವಂಥದ್ದು. ರಿಮೋಟ್ನ ಕ್ವಾಲಿಟಿ ಪರವಾಗಿಲ್ಲ, ಚೆನ್ನಾಗಿದೆ. ಇದನ್ನು ಬಿಟ್ಟರೆ ಈ ಒಂದು ಕವರ್ನೊಳಗೆ ಒಂದು ಕೋಯಾಕ್ಸಿಯಲ್ ಕೇಬಲ್ ಇರುವಂಥದ್ದು. ಮೋಸ್ಟ್ಲಿ ಟಿ ವಿಗೆ ಕನೆಕ್ಟ್ ಮಾಡೋದಕ್ಕಿದು ಹಳೆಯ ಟಿ ವಿಗಳಲ್ಲಿರುತ್ತೆ ಅಂತ ಅನ್ಕೋತೀನಿ. ಅದನ್ನು ಬಿಟ್ಟರೆ ನಿಮಗೆ ಬ್ಯಾಟ್ರಿ ಇದೆ. ಈ ಒಂದು ರಿಮೋಟಿಗೆ ಹಾಕೋದಕ್ಕೆ ಒಳ್ಳೆ ವಿಷಯ ಕವರ್ ಒಳಗೆ ನೀಡಿದ್ದಾರೆ. ಇದಿಷ್ಟೇ ಈ ಒಂದು ಬಾಕ್ಸ್ ಒಳಗೆ, ಬೇರೆ ಇನ್ನೇನು ಎಕ್ಸಸರೀಸ್ ಇಲ್ಲ. ಒಂದು 3.5 mm ಎಂದು ಆಕ್ಸ್ ಕೇಬಲ್ನ ಕೂಡ ನೀಡಿದ್ರು, ತುಂಬ ಚೆನ್ನಾಗಿರ್ತಿತ್ತು. ಬಟ್ ಯೂಶ್ವಲಿ ನಿಮ್ಮ ಹತ್ರ ಇದ್ದರೆ ಅದನ್ನು ಯೂಸ್ ಮಾಡ್ಕೊಬೋದು, ಬಟ್ ಕವರ್ ಒಳಗಂತೂ ಇಲ್ಲ. ಇನ್ನು ಡೈರೆಕ್ಟಾಗಿ ಈ ಒಂದು ಸೌಂಡ್ ಬಾರ್ ನಿಮಗೆ ಈ ರೀತಿ ನೋಡಿ ಸಿಗ್ತಾ ಇರುವಂಥದ್ದು. ಓಕೆ, ಇನ್ನು ಈ ಒಂದು ಸೌಂಡ್ ಬಾರ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಒಳ್ಳೆ ಕ್ವಾಲಿಟಿಯ ಸ್ಪೀಕರ್ ಅಂತ ಅನ್ನಿಸ್ತಾ ಇರುವಂಥದ್ದು. ಪ್ರೀಮಿಯಂ ಅಂತ ಅನಿಸುತ್ತೆ. ಮುಂದ್ಗಡೆ ಇರುವಂಥದ್ದು ಮೆಟಾಲಿಕ್ ಗ್ರಿಲ್ಲು ಆಯಿತಾ, ಸಕಲ ಕಾಣುತ್ತೆ ಫ್ರಂಟಿಂದ. ಮತ್ತು ಹಿಂದೆ ಇರುವಂಥದ್ದು ಕೂಡ ಪ್ಲಾಸ್ಟಿಕ್ಕು, ಒಳ್ಳೆ ಕ್ವಾಲಿಟಿಯ ಪ್ಲಾಸ್ಟಿಕ್ ಅಂತ ಅನ್ನಿಸ್ತಾ ಇದೆ ನನಗೆ. ಮುಂದ್ಗಡೆ ನಿಮಗೆ ಒಂದು ಸಣ್ಣದು LED ಡಿಸ್ಪ್ಲೇ ಇರುವಂಥದ್ದು ಆಯಿತಾ, ನಿಮಗೆ ತೋರಿಸುತ್ತೆ ಯಾವ ಮೋಡಲ್ ಇದ್ದೀರಾ ಅಂತ. ಮತ್ತು ಎಡ್ಗಡೆಗೆ ಬಂತು ಅಂತಂದರೆ ಒಂದು ಪವರ್ ಬಟನ್ ಇದೆ, ವಾಲ್ಯೂಮ್ ಅಪ್ ವಾಲ್ಯೂಮ್ ಡೌನ್ ಇದೆ, ಮತ್ತೊಂದು USB ಪೋರ್ಟನ್ನು ಈ ಕಡೆ ನೀಡಿರುವಂಥದ್ದು ಆಯಿತಾ. ನೀವು ಇಲ್ಲೇ ರಿಮೋಟ್ ಇಲ್ಲ ಅಂತಂದರೆ ಇಲ್ಲೇ ಆನ್ ಮಾಡ್ಕೊಬೋದು, ವಾಲ್ಯೂಮ್ ಅಪ್ ಡೌನ್ ಇಲ್ಲೇ ಮಾಡ್ಬೋದು. ಮತ್ತು ನಿಮಗೆ ಇದರಿರುವಂಥ ಪೋರ್ಟ್ಗಳ ಬಗ್ಗೆ ಮಾತಾಡಬೇಕಂದ್ರೆ ಒಂದು HDMI ಆರ್ಕ್ ಪೋರ್ಟ್ ಇರುವಂಥದ್ದು, ಮತ್ತು ಕೋಯಾಕ್ಸಿಯಲ್ ಪೋರ್ಟ್ ಇದೆ, ಆಕ್ಸ್ ಕೇಬಲ್ ಇರುವಂಥದ್ದು, ಮತ್ತು ಒಂದು ಪವರ್ ಇನ್ ಪೋರ್ಟ್ ಸಹ ಇರುವಂಥದ್ದು. ಅದನ್ನು ಬಿಟ್ಟರೆ ಬೇರೆ ಏನೋ ಪೋರ್ಟ್ಗಳಿಲ್ಲ ನಿಮಗೆ. ಸೊ ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನನಗೆ ತುಂಬ ಇಂಪ್ರೆಸಿವ್ ಅನ್ನಿಸ್ತು. ಈ ಒಂದು ಪ್ರೈಸ್ಗೆ ತುಂಬ ಕಾಂಪ್ಯಾಕ್ಟ್ ಆಗಿ ತುಂಬ ಸಾಲಿಡ್ ಆಗಿರುವಂಥದ್ದು ಇಷ್ಟ ಆಯಿತು ನನಗೆ. ಇನ್ನು ಈ ಒಂದು ಸೌಂಡ್ ಬಾರ್ನ ರಿಮೋಟ್ ಬಗ್ಗೆ ಮಾತನಾಡಬೇಕಂತಂದ್ರೆ ಅಂಥ ಸ್ಪೆಷಾಲಿಟಿ ಏನೂ ಇಲ್ಲ ಆಯಿತು. ಒಂದು ರಿಮೋಟಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ರಿಮೋಟೇ ನಾರ್ಮಲ್ ಕೆಲಸವನ್ನು ಮಾಡುತ್ತೆ. ಪ್ಲೇ ಪಾಸು, ವಾಲ್ಯೂಮ್ ಅಪ್ ಡೌನು, ನೆಕ್ಸ್ಟ್ ಸಾಂಗ್ ಪ್ಲೇ ಮಾಡೋದು, ಪವರ್ ಆನ್ ಆಫ್ ಮಾಡೋದು, ಮ್ಯೂಟ್ ಮಾಡೋದು, ಮೋಡ್ಸ್ಗಳನ್ನ ಚೇಂಜ್ ಮಾಡೋದು, ಬೇಸನ್ನು ವೇರಿ ಮಾಡೋದು, ಈ ರೀತಿ ಪ್ರತಿಯೊಂದನ್ನು ಇದರಲ್ಲಿ ಮಾಡ್ಬೋದು. ಸ್ಪೆಷಾಲಿಟಿ ಸರ್ಪ್ರೈಸಿಂಗ್ ಅನಿಸುತ್ತೆ ನನಗೆ. ಏನಪ್ಪ ಅಂದರೆ ಇದಕ್ಕಿಂತ ಸ್ವಲ್ಪ ದಿನ ಮುಂಚೆ ನಾನು ಇನ್ನೊಂದು ಜಿಬ್ರಾನಿಕ್ ಒಂದು ಸೌಂಡ್ ಬಾರ್ನ ನಾನು ಅನ್ಬಾಕ್ಸ್ ಮಾಡಿದ್ದೆ. ಎರಡು ಕೂಡ ಒಂದೇ ರಿಮೋಟು. ಸರ್ಪ್ರೈಸಿಂಗ್ಲಿ ಗಮನಿಸ್ತಾ ಇದ್ದೀರಾ,
ಏನು ಡಿಫ್ರೆನ್ಸ್ ಇಲ್ಲ, ಬ್ರ್ಯಾಂಡ್ ನೇಮ್ ಮಾತ್ರ ಚೇಂಜು. ನನಗೆ ಸರ್ಪ್ರೈಸ್ ಅನ್ನಿಸ್ತು, ಏನಪ್ಪ ಇದು ಜೆಬ್ರಾನಿಕ್ ಇಂಡಿಯನ್ ಬ್ರ್ಯಾಂಡ್ ಅಲ್ವಾ ಅಂತ. ಆಮೇಲೆ ಸುಮ್ಮನೆ ಜೆಬ್ರಾನಿಕ್ ರಿಮೋಟನ್ನು ಇದಕ್ಕೆ ಚೆಕ್ ಮಾಡಿದೆ ನಾನು. ಸೊ ಗಮನಿಸ್ತಾ ಇದ್ದೀರಾ, ಮೋಡ್ಗಳನ್ನ ಚೇಂಜ್ ಮಾಡ್ತೀನಿ ನಾನು. ಮೋಡ್ ಚೇಂಜ್ ಆಗ್ತಾಯಿದೆ, ವಾಲ್ಯೂಮ್ ಅಪ್ ಡೌನ್ ಆಗ್ತಾಯಿದೆ. ಸೊ ಈಗ ನಾನು ನನ್ನ ಹತ್ರ ಎರಡು ರಿಮೋಟ್ ಇದೆ, ಎರಡರಲ್ಲಿ ಯಾವ್ದನ್ನಾರು ಯೂಸ್ ಮಾಡ್ಬೋದು. ಅದು ಹೆಂಗೆ ಅಂತ ಗೊತ್ತಿಲ್ಲ ಆಯಿತಾ, ಲಿಟ್ಟೋ ರಿಮೋಟ್ಸ್ಗಳೆರಡು. ಇದು ಸರ್ಪ್ರೈಸಿಂಗ್ ಅನ್ನಿಸ್ತು ನನಗೆ. ಇನ್ನು ಈ ಒಂದು ಸೌಂಡ್ ಬಾರ್ನ ಬೇಸಿಕ್ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡಬೇಕಂತಂದರೆ, ಒಂದು ಬ್ಲೂಟೂತ್ ಸೌಂಡ್ ಬಾರ್ ಆಗಿರುವಂಥದ್ದು. ಮೊಬೈಲ್ಗೆ ಬೇಕಾದ್ರೂ ಡೈರೆಕ್ಟಾಗಿ ಬ್ಲೂಟೂತಿಂದ ಕನೆಕ್ಟ್ ಮಾಡ್ಕೊಬೋದು, ಆಕ್ಸ್ ಕೇಬಲಿಂದ ಕಂಪ್ಯೂಟರ್ಗೋ ಅಥವಾ ನಿಮ್ಮ ಮೊಬೈಲ್ಗೂ ಕನೆಕ್ಟ್ ಮಾಡ್ಕೊಬೋದು. USB ಪೋರ್ಟ್ ಇದೆ, ಸೊ ಪೆನ್ ಡ್ರೈವಿಗೆ ಸಾಂಗ್ ಹಾಕ್ಬಿಟ್ಟು ಡೈರೆಕ್ಟಾಗಿ ಬೇಕಾದ್ರೂ ಪ್ಲೇ ಮಾಡ್ಬೋದು. HDMI ಆರ್ಕ್ ಇದೆ, ಸೊ ಟಿವಿಗೆ HDMI ಮುಖಾಂತರ ಕನೆಕ್ಟ್ ಮಾಡ್ಬೋದು, ಆಕ್ಸ್ ಕೇಬಲ್ ಮುಖಾಂತರ ಕನೆಕ್ಟ್ ಮಾಡ್ಬೋದು. ಮಲ್ಟಿಪಲ್ ರೀತಿಯಲ್ಲಿ ಒಂದು ಸ್ಪೀಕರ್ನ ಯೂಸ್ ಮಾಡ್ಕೊಬೋದು. ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ಮಲ್ಟಿಪರ್ಪಸ್ ರೀತಿ, ಅದರಲ್ಲೂ ಬ್ಲೂಟೂತ್ 5.0 ಅಂತಂದರೆ ನಿಮಗೆ ಅಂಥ ಕನೆಕ್ಟಿವಿಟಿ ಇಶ್ಯೂ ಏನೂ ಆಗಲ್ಲ. ತುಂಬ ಜಾಸ್ತಿ ದೂರ ಇದ್ರೆ ಅಂದರೂ ಸಹ ನೀವು ಆರಾಮಾಗಿ ಈ ಒಂದು ಸ್ಪೀಕರ್ನ ಪ್ಲೇ ಮಾಡ್ಬೋದು. ಜೊತೆಗೆ ಒಂದು ಸ್ಪೀಕರ್ ಏನಿದೆ, ಇದು 60 ವ್ಯಾಟ್ನ ಸ್ಪೀಕರ್ ಆಗಿರುವಂಥದ್ದು. ಈ ಒಂದು ಪ್ರೈಸನ್ಸ್ಗೆ ಪರವಾಗಿಲ್ಲ, ಡೀಸೆಂಟ್ ಅಂತೀನಿ ಆಯಿತಾ. ಬೇರೆ ಬ್ರ್ಯಾಂಡ್ಗಳು ಸಹ ನಿಮಗೆ ಸಿಮಿಲರ್ ಸ್ಪೆಸಿಫಿಕೇಶನ್ ಹೊಂದಿರುವಂಥ ಸ್ಪೀಕರ್ ಸಿಗುತ್ತೆ. ಟೋಟಲ್ 4 ಸ್ಪೀಕರ್ ಇರುವಂಥದ್ರೊಳಗೆ ಆಯಿತಾ. ಸೊ ಎಲ್ಲ ಒಟ್ಟಿಗೆ ಸೇರಿ 60 ವ್ಯಾಟ್ ನಿಮಗೆ ಔಟ್ಪುಟನ್ನು ನೀಡ್ತಾ ಇರುವಂಥದ್ದು ಆಯಿತಾ. ಸೌಂಡ್ ಕ್ಲಾರಿಟಿ ಬಗ್ಗೆ ಕೇಳ್ತಾ ಇದ್ದೀರಾ ಅಂತ ಅಂದರೆ ನೀವು ಒಂದ್ಸಲ ಕೇಳಿಸ್ಕೊಂಬಿಡಿ. ಸೌಂಡ್ ಕ್ಲಾರಿಟಿ ಮತ್ತು ಬೇಸ್ ಎರಡು ಕೂಡ ತುಂಬ ಚೆನ್ನಾಗಿರುವಂಥದ್ದು, ತುಂಬ ಜೋರಾಗಿ ಕೇಳುತ್ತೆ. ಮತ್ತು ಆ ಒಂದು ಮ್ಯೂಸಿಕ್ ಏನಿದೆ, ಆ ಲಿರಿಕ್ಸನ್ನು ಕೇಳಿಸ್ಕೊಂಡಾಗ ನನಗನ್ನಿಸಿದ್ದು ತುಂಬ ಚೆನ್ನಾಗಿ ಎರಡನ್ನೂ ಸಪ್ರೇಟ್ ಮಾಡುತ್ತೆ ಆಯಿತಾ. ನಿಮಗೆ ಎರಡು ಮಿಕ್ಸ್ ಆಗಿಬಿಟ್ಟು ಏನೋ ಒಂಥರ ಬಫ್ ಆಗ್ತದೆ ಸೌಂಡು ಅಂತ ಅನಿಸಲ್ಲ. ಸೊ ನಮಗೆ ಬರೀ ನಾನ್ ಕಾಪರೇಟ್ ಸಾಂಗನ್ನು ಪ್ಲೇ ಮಾಡಿದ್ದೀನಿ ಆಯಿತಾ. ನಾನು ಬೇರೆ ಬೇರೆ ಸಾಂಗನ್ನು ಕೇಳಿಸ್ಕೊಂಡಿದ್ದೀನಿ. ಸೊ ನಾನು ಬೇರೆ ಸಾಂಗ್ ಪ್ರತಿಯೊಂದನ್ನು ಪ್ಲೇ ಮಾಡೋದಕ್ಕಾಗಲ್ಲ. ಮತ್ತು ನೀವು ಏನು ಮೈಕಿಂದ ಕೇಳಿಸ್ಕೊತೀರ ಅದ್ರ ಮುಖಾಂತರ ಈ ಒಂದು ಸ್ಪೀಕರ್ನ ಜಡ್ಜ್ ಮಾಡೋದಕ್ಕೂ ಸಾಧ್ಯ ಇಲ್ಲ ಆಯಿತಾ. ಈ ಮೈಕು ಅದರ ಒಂದು ಕೆಪಾಸಿಟಿಯಲ್ಲಿ ನಿಮಗೆ ವಾಯ್ಸ್ ರೆಕಾರ್ಡ್ ಮಾಡ್ಕೊಂಡು ತೋರಿಸುತ್ತೆ. ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಈ ಒಂದು ಪ್ರೈಸ್ ರೇಂಜಿಗೆ ನನಗೆ ಒಳ್ಳೆ ಕ್ಲಾರಿಟಿ ಮತ್ತು ಒಳ್ಳೆ ಬೇಸನ್ನು ನೀಡ್ತದೆ ಅಂತ ನನಗನ್ನಿಸ್ತು ಆಯಿತಾ. 60 ವ್ಯಾಟು ಓಕೆ, ಪರವಾಗಿಲ್ಲ. ಒಂದು ಇಂಪ್ರೆಸಿವ್ ಅನ್ನಲ್ಲ, ಹೆವಿ ಕ್ರೇಜಿ ಗುರು, ಇಷ್ಟು ಕಡಿಮೆಗೆ ಇಷ್ಟೊಂದು ಒಳ್ಳೆ ಸ್ಪೀಕರ್ ಹೆಂಗೆ ಅಂತಾರೆ. ಬೇರೆ ಒಂದು ಪ್ರೈಸ್ ರೇಂಜಿಗೆ ಬೇರೆ ಬ್ರ್ಯಾಂಡ್ಗಳು ನಿಮಗೆ ಸಿಮಿಲರ್ ಸ್ಪೆಸಿಫಿಕೇಶನ್ ಇರುವಂಥ ಸ್ಪೀಕರ್ ಸಿಗ್ತವೆ. ಬಟ್ ಇದು ಕೂಡ ತುಂಬ ಚೆನ್ನಾಗಿರುವಂಥದ್ದು, ನನಗೆ ಇಂಪ್ರೆಸಿವ್ ಅನ್ನಿಸ್ತು. ಇನ್ನು ಈ ಒಂದು ಸೌಂಡ್ ಬಾರ್ ಏನಿದೆ, ಇದು 4,500 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು. ನೀವು ಅದರ ಕೇಳ್ಬೋದು, 4,500 ಕೊಟ್ಟು ಈ ಒಂದು ಸೌಂಡ್ ಬಾರ್ನ ಪರ್ಚೇಸ್ ಮಾಡ್ಬೋದಾ ಅಂತ. ನಾನಂತೀನಿ ಪರವಾಗಿಲ್ಲ, ಒಂದು ಲೆವೆಲ್ಗೆ ಒಂದು ಒಳ್ಳೆ ಪ್ರೈಸ್ಗೆ ಲಾಂಚ್ ಮಾಡಿರುವಂಥದ್ದು. ನಿಮಗೆ ಇದೇ ಪ್ರೈಸ್ ರೇಂಜಿಗೆ ಸಿಮಿಲರ್ ಸೌಂಡ್ ಬಾರ್ಗಳು ಸಿಗ್ತವೆ, ನೋಡ್ಕೊಂಡು ತೊಗೋಬೇಕಾಗತ್ತೆ ನೀವು ಆಯಿತಾ. ಎಷ್ಟೋ ಸಲ ನೋಡೋದಕ್ಕೆ ಬೆಲೆ ಕಡಿಮೆ ಅನಿಸುತ್ತೆ, ಬಟ್ ಅದರಲ್ಲಿರುವಂಥ ಸ್ಪೆಸಿಫಿಕೇಷನ್ ಇದಕ್ಕಿಂತ ಕಡಿಮೆನೇ ಇರ್ಬೋದು ಅಥವಾ ಇದಕ್ಕಿಂತ ಜಾಸ್ತಿನೇ ಇರ್ಬೋದು. ಎಷ್ಟೋ ಸಲ ವ್ಯಾಟ್ ಎಷ್ಟಿದೆ, ಎಷ್ಟು ಔಟ್ಪುಟ್, ಆಡಿಯೋ ಔಟ್ಪುಟ್ ಎಷ್ಟಿದೆ ಅದನ್ನು ನೋಡ್ಕೊಂಡು ತೊಗೋಬೇಕಾಗತ್ತೆ. ಕೆಲವೊಂದು ಸಲ ನಿಮಗೆ ಆನ್ಲೈನಲ್ಲಿ ಸೈಜ್ ನೋಡೋದಕ್ಕೆ ತುಂಬ ದೊಡ್ಡದು ಅನಿಸುತ್ತೆ, ಬಟ್ ನಿಮ್ಮ ಪರ್ಚೇಸ್ ಮಾಡೋದ್ಮೇಲೆ ಗೊತ್ತಾಗುತ್ತೆ ತುಂಬ ಸಣ್ಣ ಸೌಂಡ್ ಬರೋದು ಅಂತ. ಸೊ ಅದನ್ನು ನೋಡ್ಕೊಂಡು ತೊಗೊಂಡು ನನಗೆ ಅನ್ನಿಸ್ದಂಗೆ ನಾನು ರಿವ್ಯೂ ಮಾಡಿರೋಂಗೆ ಈ ಒಂದು ಪ್ರೈಸ್ನಿಗೆ ಪರವಾಗಿಲ್ಲ, ಒಂದು ಲೆವೆಲ್ಗೆ ಚೆನ್ನಾಗಿದೆ ಅಂತ ನನಗನ್ನಿಸ್ತು. 4,500ಕ್ಕೆ ಡೀಸೆಂಟ್ ಕಾಂಪ್ಯಾಕ್ಟ್ ಆಗಿದೆ ಆಯಿತಾ. ನಿಮಗೆ ಮುಂದ್ಗಡೆ ಟಿ ವಿ ಮುಂದೆ ಇಡೋದಕ್ಕೆ ಜಾಸ್ತಿ ಜಾಗ ಇಲ್ಲ ಅಂತ ಅನ್ಸಲ್ಲ ಆಯಿತಾ. ನೋಡ್ಬೋದು ಇಷ್ಟೇ ಸೈಜ್ ನಿಮ್ಗೆ ಕನ್ಸ್ಯೂಮ್ ಮಾಡೋದು. ಸೌಂಡ್ ಮಾತ್ರ ತುಂಬ ಬೇಸ್ ಚೆನ್ನಾಗಿದೆ ನನಗೆ ಅನ್ನಿಸ್ದಂಗೆ. 60 ವ್ಯಾಟು. ನಿಮ್ಮ ಟಿ ವಿ ಏನಾದರೂ 60 ವ್ಯಾಟ್ಗಿಂತ ಕಡಿಮೆ ಇದೆ ಅಂತಂದರೆ ಮಾತ್ರ ತಗೊಳ್ಳಿ. ಎಷ್ಟೋ ಟಿ ವಿಗಳಲ್ಲಿ ಒಂದೊಂದು ಸಲ 100 ವ್ಯಾಟ್ ಎಲ್ಲ ಕೊಟ್ಟಿರ್ತಾರೆ, ದೊಡ್ಡ ಜಾಸ್ತಿ ದುಡ್ಡಿನ ಟಿ ವಿಗಳಲ್ಲಿ ಆಯಿತಾ. ಏನಾದ್ರು ಕಮ್ಮಿ ದುಡ್ಡಿನ ಟಿ ವಿ ತೊಗೊಂಡು, ಸಣ್ಣ ಟಿ ವಿ ಇದೆ ನಿಮ್ಮ ಮನೇಲಿ 43 ಇಂಚು ಅದರೆಲ್ಲ ತೊಗೊಂಡಿದ್ದೀನಿ ಅಂದರೆ ಯೂಶಲಿ 20 ವ್ಯಾಟು 30 ವ್ಯಾಟು 40 ವ್ಯಾಟ್ ಇರುತ್ತೆ. ಸೊ ಅಂಥವರು ಈ ಒಂದು ಸೌಂಡ್ ಬಾರ್ನ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಜೊತೆಗೆ ಯಾವುದೇ ಊಫರ್ ಏನೂ ಬರ್ತಿಲ್ಲ ಆಯಿತಾ. ಊಫರ್ ಜೊತೆ ಬೇಕು ಅಂದರೆ ನಿಮಗೆ 1,500-2,000 ರೂಪಾಯಿ ಜಾಸ್ತಿ ಆಗುತ್ತೆ ನನಗನ್ನಿಸ್ದಂಗೆ. ಸೊ ನೋಡಿ, ನಿಮಗೆ ಅವಶ್ಯಕತೆ ಇದೆ ಅಂದರೆ ಇದನ್ನು ಈ ಒಂದು ಪ್ರೈಸ್ ರೇಂಜ್ ಓಕೆ ಆಯಿತು ಅಂತಂದರೆ ಇದನ್ನು ಪ್ರಿಫರ್ ಮಾಡ್ಬೋದು ನನಗನ್ನಿಸ್ದಂಗೆ. ಸೊ ಇದಿಷ್ಟು ಈ ಒಂದು ಸೌಂಡ್ ಬಾರ್ನ ಬಗ್ಗೆ ನನ್ನ ಒಂದು ಆನೆಸ್ಟ್ ಒಪಿನಿಯನ್. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಇದೆ ಅಂತ ಅನ್ಕೋತೀನಿ. ನಿಮ್ಗೆ ಇದ್ರ ಬಗ್ಗೆ ಅನಿಸುತ್ತೆ ಕೆಳಗಡೆ ಕಾಮೆಂಟ್ ಮಾಡ್ಬೋದು. ಇಷ್ಟ ಆದ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು.